ವಿ ವರ್ಮಾ ಅವರು ಬರೆದಿರುವ ಗಿಲ್ಲು ಎಂಬ ಹಿಂದಿ ಪಾಠವನ್ನು ನೋಡೋಣ. ಇದು ಕರ್ನಾಟಕ ರಾಜ್ಯ ಪಠ್ಯಕ್ರಮದಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಹಾಗೂ CBSE ಪಠ್ಯಕ್ರಮದಲ್ಲಿ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಗದ್ಯ ಪಾಠವಾಗಿದೆ. ಗಿಲ್ಲು ಅಂದರೆ ಗಿಲಹರಿ, ಒಂದು ಸಣ್ಣ ಅಳಿಲಿನ ಕಥೆಯನ್ನು ಈ ಪಾಠ ಒಳಗೊಂಡಿದೆ. ಸ್ಟೋರಿ ಆಫ್ ಸ್ಮಾಲ್ ಸ್ಕ್ವಿರಲ್. ಈಗ ಪಾಠವನ್ನು ನೋಡೋಣ. इस पाठ से स्नेह भाव तथा ಪ್ರಾಣಿ ದಯಾ ಕಿ ಸೀಖ್ ಮಿಲ್ತಿ ಹೈ. ನಮಗೆ ಈ ಪಾಠದಿಂದ ಏನು ಸಿಗುತ್ತದೆ? ಈ ಪಾಠದಿಂದ ಸ್ನೇಹ ಭಾವ ಮತ್ತು ಪ್ರಾಣಿ ದಯೆ ಇವುಗಳ ಬಗ್ಗೆ ನಮಗೆ ಸೀಖ್ ಮಿಲ್ತಿ ಹೈ. ಪ್ರಾಣಿಗಳ ಬಗ್ಗೆ ದಯೆ ಇರಬೇಕು, ಅವುಗಳನ್ನು ನಾವು ಸ್ನೇಹಿತರಂತೆ ನೋಡಿಕೊಳ್ಳಬೇಕು ಎನ್ನುವುದು ಈ ಪಾಠದ मुख्य सारांश. पशु पक्षियों के स्वभाव और उनकी जीवन शैली के साथ साथ उनके प्रति महादेवी वर्मा के प्रेम से बच्चे परिचित होते हैं. ಪಶು ಪಕ್ಷಿಯೋ ಈ ಪ್ರಾಣಿ ಮತ್ತು ಪಕ್ಷಿಗಳ ಸ್ವಭಾವ ಮತ್ತು ಅವುಗಳ ಜೀವನ ಶೈಲಿ, ಅವು ಯಾವ ರೀತಿ ಬದುಕ್ತವೆ ಅನ್ನುವುದರ ಜೊತೆಗೆ ಉನ್ಕೆ ಪ್ರತಿ ಅವುಗಳಿಗೆ ಪ್ರತಿಯಾಗಿ ಮಹಾದೇವಿ ವರ್ಮಾ ಲೇಖಕಿ ಅವರ ಒಂದು ಪ್ರೇಮವನ್ನು ಇಲ್ಲಿ ನಾವು ವಿದ್ಯಾರ್ಥಿಗಳು ಬಚ್ಚೆ ಪರಿಚಿತ ಹೋತೆ. ಅವರ ಲೇಖಕಿಯ ಪ್ರೇಮ, ಅವರ ಜೀವನ, ಪ್ರಾಣಿ ಪಕ್ಷಿಗಳ ಜೀವನ ಶೈಲಿಯನ್ನು ತಿಳಿದುಕೊಳ್ಳುವುದರ ಜೊತೆಗೆ ಲೇಖಕಿಯ ಪ್ರೇಮ ಕೂಡ ನಮಗೆ ಈ ಪಾಠದಲ್ಲಿ ಪರಿಚಿತವಾಗ್ತದೆ. ಲೇಖಕಿ ಆ ಸಣ್ಣ ಅಳಿಲನ್ನು ಯಾವ ರೀತಿ ಅದರ ಉಪಚಾರವನ್ನು ಮಾಡಿದರು ಮತ್ತು ಆ ಗಾಯಗೊಂಡ ಅಳಿಲನ್ನು ಹೇಗೆ ಆರೋಗ್ಯವಂತವಾಗಿ ಮಾಡಿದರು ಅನ್ನೋದನ್ನು ನಾವು ಈ ಪಾಠದಲ್ಲಿ ತಿಳಿದುಕೊಳ್ಳೋಣ. अचानक एक दिन सवेरे कमरे से बरामदे में आकर मैंने देखा तो कौवे एक गमले के चारों ओर चोंचों से छुआउल जैसा खेल खेल रहे हैं. ಅಚಾನಕ್ ಒಂದು ದಿನ ಅಂದರೆ ಅಕಸ್ಮಾತ್ ಒಂದು ದಿನ ಮುಂಜಾನೆ ಕೋಣೆಯಿಂದ ಹೊರಗಡೆ ಬಂದು ನೋಡಿದರೆ ಕವ್ವೆ, ಈ ದೋ ಕವ್ವೆ ಅಂದರೆ ಎರಡು ಕಾಗೆಗಳು, ಏಕ್ ಗಮ್ಲೆಕೆ ಚಾರೋ ಓರ್ ಒಂದು ಹೂಕುಂಡದ ಸುತ್ತ, ಚೋಚೋ ಸೆ ಚುಔಲ್ ಜೈಸಾ ಖೇಲ್ ಖೇಲ್ ರಹೇ ಹೈ ತಮ್ಮ ಚುಂಚುಗಳಿಂದ ಒಂದು ಮುಟ್ಟಾಟ, ಚುಔಲ್ ಮುಟ್ಟಾಟದ ರೀತಿ ಆಟ ಆಡ್ತಾ ಇದ್ವು ಅಂತ. ಅಕಸ್ಮಾತ್ ಕೋಣೆಯಿಂದ ಹೊರಗೆ ಬಂದು ನೋಡಿದರೆ ಎರಡು ಕಾಗೆಗಳು ತಮ್ಮ ಚುಂಚಿನಿಂದ ಹೂವಿನ ಕುಂಡೆಯ ಸುತ್ತ ನಿಂತು ಹಾರಾಡುತ್ತಾ ಆಟ ಆಡ್ತಾ ಇದ್ವು. ಯಹ ಕಾಕ ಬುಶುಂಡಿ ಭೀ ವಿಚಿತ್ರ ಪಕ್ಷಿ ಹೈ. ಲೇಖಕರು ಹೇಳ್ತಾರೆ, ಈ ಕಾಕ ಬುಶುಂಡಿ ಅನ್ನುವುದು ಒಂದು ವಿಚಿತ್ರ ಪಕ್ಷಿ ಅಂತ ಲೇಖಕಿ ಹೇಳ್ತಾರೆ. ಏಕ್ ಸಾಥ್ ಸಮಾದರಿತ್, ಅನಾದರಿತ್, ಅತಿ ಸಮ್ಮಾನಿತ್, ಅತಿ ಅವಮಾನಿತ್. ಏನು ಹೇಳ್ತಾರೆ ನೋಡ್ರಿ, ಒಂದೇ ಥರನಾಗಿ ಅತ್ಯಂತ ಅನಾದರಕ್ಕೊಳಗಾದ, ಅತ್ಯಂತ ಸಮ್ಮಾನಕ್ಕೆ ಒಳಗಾದ, ಅತ್ಯಂತ ಅವಮಾನಕ್ಕೆ ಒಳಗಾದ ಪಕ್ಷಿ ಅಂದರೆ ಕಾಗೆ ಅಂತ. ಎಲ್ಲರಿಂದಲೂ ಸಮಾನವಾದ ಅನಾದರಕ್ಕೆ ಈ ಕಾಗೆ ಒಳಗಾಗಿದೆ ಅಂತ ನಿಮಗೆಲ್ಲ ಗೊತ್ತಿರಬೇಕು. ಕಾಗೆ ಅಂದರೆ ಯಾರು ಒಳ್ಳೆಯದು ಅಂತ ತಿಳಿದುಕೊಳ್ಳೋದಿಲ್ಲ. ಕಾಗೆ ಅಂದರೆ ಏನೋ ಒಂದು ಅಶುಭದ ಪ್ರತೀಕ, ಅಶುಭದ ಒಂದು ಸಂಕೇತ ಅಂತ ನಾವು ತಿಳಿತೇವೆ ಕಾಗೆಯನ್ನು. ಕಾಗೆ ಮನೆಯೊಳಗೆ ಅಕಸ್ಮಾತ್ ಬಂದರೆ ಮನೆಯನ್ನು ಶುದ್ಧಿ ಮಾಡಬೇಕಂತ ಹೇಳ್ತಾರೆ. ಹಮಾರೆ ಬೇಚಾರೆ ಪುರ್ಖೆ ನ ಗರುಡ್ ಕೆ ರೂಪ್ ಮೇ ಆ ಸಕ್ತೆ ಹೈ, ನ ಮಯೂರ್ ಕೆ ನ ಹಂಸ್ ಕೆ. ನಮ್ಮ ಪೂರ್ವಜರು ಅವರು ಸತ್ತ ನಂತರ ಗರುಡದ ರೂಪದಲ್ಲಿ ಬರಲಿಕ್ಕೆ ಆಗುವುದಿಲ್ಲ ಮತ್ತು ನವಿಲಿನ ರೂಪದಲ್ಲಿ ಬರಲಿಕ್ಕಾಗೋದಿಲ್ಲ, ಹಂಸದ ರೂಪದಲ್ಲಿ ಬರಲಿಕ್ಕಾಗೋದಿಲ್ಲ. ಲೇಖಕಿ ಹೇಗೆ ಹೇಳ್ತಾರೆ ನೋಡಿ, ಹಮಾರೆ ಬೇಚಾರೆ ಪೂರ್ವಕ್ಕೆ
न गरुड़ के रूप में आ सकते हैं, न मयूर के, न हंस के. ಗರುಡ, ನವಿಲು, ಹಂಸ ಈ ಯಾವುದರ ರೂಪದಲ್ಲೂ ಅವ್ರಿಗೆ ಬರ್ಲಿಕ್ಕಾಗೋದಿಲ್ಲ. उन्हें पितर पक्ष में हमसे कुछ पाने के लिए काक बनकर ही ಅವತೀರ್ಣ ಹೋನಾ ಪಡ್ತಾ ಹೈ. ಪಿತೃಪಕ್ಷ ಅಂದ್ರೆ ಶ್ರಾದ್ದ ತಿಥಿ ಅಂತ ಮಾಡ್ತಾರೆ, ನಿಮ್ಗೆ ಗೊತ್ತಿರಬೇಕು. ಅದನ್ನು ನಾವು ಮಾಡಿದಾಗ ಅವರು ನಮ್ಮ ಪೂರ್ವಜರು ಕಾಗೆಯಾಗಿಯೇ ಬಂದು ಅದು ಏನು ನಾವು ಊಟ ಅದು ಇಟ್ಟಿರ್ತೀವಲ್ಲ ಅಡುಗೆನ, ಅದನ್ನು ಕಾಗೆ ರೂಪದಲ್ಲೇ ಬಂದು ತೆಗೆದುಕೊಂಡು ಹೋಗಬೇಕಾಗ್ತದೆ ಅಂತ. ಅಂದರೆ ನೀವು ನೋಡಿರಬೇಕು, ಆ ಊಟವನ್ನು ಅಡುಗೆಯನ್ನು ಇಟ್ಟಾಗ ಕಾಗೆ ಬಂದು ತಿಂದರೆ ಅವ್ರಿಗೆ ಮುಟ್ಟಿತು ಅಂತ ತಿಳಿದುಕೊಳ್ತೀವಿ. ಆದ ಕಾರಣ ಇದು ಒಂದು ಸಮ್ಮಾನ ಅವಮಾನ, ಇದನ್ನು ವ್ಯಂಗ್ಯವಾಗಿ ಲೇಖಕಿ ಇಲ್ಲಿ ಹೇಳಿದ್ದಾರೆ. ನಮ್ಮ ಪೂರ್ವಜರು ಕಾಗೆ ರೂಪದಲ್ಲೇ ಬಂದು ಅವತರಿಸಿ ಈ ಒಂದು ತಿಥಿ ಅಥವಾ ಪಿತೃಪಕ್ಷದ ಇದನ್ನು ತೆಗೆದುಕೊಳ್ಳಬೇಕಾಗ್ತದೆ ಅಂತ. ಉನೇ ಪಿತೃಪಕ್ಷ ಮೇ ಹಂಸೆ ಕುಚ್ ಪಾನೆ ಕೆ ಲಿಯೆ, ನಮ್ಮಿಂದ ಸ್ವಲ್ಪ ಏನಾದರೂ ತೆಗೆದುಕೊಳ್ಳಬೇಕಂದ್ರೆ ಕಾಕ್ ಬನಾಕರ್ ಹಿ ಅವತೀರ್ಣ ಹೋನಾ ಪಡ್ತೆ, ಕಾಗೆಯಾಗಿ ಅವರು ಬರಬೇಕಾಗ್ತದೆ ಅಂತ. इतना ही नहीं, इष्टे अल्लाह हमारे दूरस्थ प्रियजनों को भी अपने आने का मधुर संदेश इनके कर्कश स्वर में ही देना पड़ता है. ದೂರದಲ್ಲಿರುವಂಥ ನಮ್ಮ ಪ್ರಿಯಜನರು, ನಮ್ಮ ಬಂಧುಗಳು ಏನಾದರೂ ಬರ್ತಾರೆ ಅನ್ನೋದನ್ನು ಈ ಕಾಗೆಯ ಕರ್ಕಶ ಧ್ವನಿಯಿಂದ ಆ ಮಧುರ ಸಂದೇಶ ನಮಗೆ ಬರಬೇಕಾಗ್ತದೆ ಅಂತ. ಕಾಗೆ ಮನೆ ಹತ್ರ ಕುಂತು ಕಾಕ ಅಂತ ಒದರ್ತಾ ಇದ್ರೆ, ಯಾಕೋ ಕಾಗೆ ಭಾಳ ಒದರ್ತಾ ಇದೆ, ಯಾರಾದರೂ ಬರ್ತಾರೇನೋ ಅಂತ ನಾವು ಅಂದ್ಕೊತೀವಿ. ಆದ್ದರಿಂದ ನಮ್ಮ ಪ್ರಿಯಜನರು ಬರುವ ಮಧುರ ಸಂದೇಶವನ್ನು ಕೂಡ ಈ ಕಾಗೆಯ ಕರ್ಕಶ ಧ್ವನಿಯಿಂದಲೇ ನಾವು ತೆಗೆದುಕೊಳ್ಬೇಕಾಗ್ತದೆ ಅಂತ ಇಲ್ಲಿ ಕವಿತ್ರಿ ಹೇಳ್ತಾರೆ. दूसरी ओर हम कौओं और काव काव करने को अवमानता के अर्थ में ही प्रयुक्त करते हैं. ನಾ ಈಗಾಗಲೇ ಹೇಳಿದೆ, दूसरी ओर ಮತ್ತೊಂದು ಕಡೆ ಈ ಕಾಗೆ ಮತ್ತು ಕಾವು ಕಾವು ಅನ್ನೋ ಶಬ್ದವನ್ನು ನಾವು ಅವಮಾನವೆಂಬ ಅರ್ಥದಲ್ಲಿ ಇದನ್ನು ಉಪಯೋಗ ಮಾಡ್ತಾ ಇರ್ತೀವಿ ಅಂತ. अर्थ में ही प्रयुक्त करते हैं ಅಂತ. मेरे काक पुराण के विवेचन में अचानक बाधा आ पड़ी. ಈ ನನ್ನ ಕಾಕ ಪುರಾಣದ ವಿವರಣೆಯಲ್ಲಿ ಅಚಾನಕ್ ಅಕಸ್ಮಾತಾಗಿ ಬಾಧಾ ಆ ಪಡಿ, ಒಂದು ಬಾಧಾ. ಕಾಕಪುರಾಣದ ವಿವೇಚನೆಯಲ್ಲಿ ಒಂದು ಅಡೆತಡೆ ಉಂಟಾಯಿತು. क्योंकि गमले और दीवार की संधि में छिपे एक छोटे से जीव पर मेरी दृष्टि रुक गई. ಈ ಹೂಕುಂಡ ಮತ್ತು ಗೋಡೆಯ ಸಂಧಿಯ ನಡುವೆ ಚಿಪೆ ಏಕ್ ಒಂದು ಹತ್ತಿಕೊಂಡು ಕುಳಿತಂತಹ ಚಿಪೆ ಏಕ್ ಛೋಟೆ ಸೆ ಜೀವ್ ಒಂದು ಸಣ್ಣ ಜೀವ, ಪರ್ ಮೇರಿ ದೃಷ್ಟಿ ರುಕ್ ಗೈ ಆ ಸಣ್ಣ ಜೀವದ ಮೇಲೆ ನನ್ನ ದೃಷ್ಟಿ ನಿಂತಿತು. ಈ ಗೋಡೆ ಬಂತು, ಆ ಹೂಕುಂಡದ ಸಂಧಿಯಲ್ಲಿ ಕುಳಿತಂಥ ಒಂದು ಸಣ್ಣ ಜೀವದ ಮೇಲೆ ನನ್ನ ದೃಷ್ಟಿ ನಿಂತಿತು ಅಂತ ಹೇಳ್ತಾರೆ. ನಿಕಟ ಆ ಜಾಕರ್ ದೇಖ, ಸಮೀಪ ಹೋಗಿ ನೋಡಿದರೆ ಗಿಲಹರಿ ಕಾ ಏಕ್ ಛೋಟಾ ಸಾ ಬಚ್ಚಾ ಹೈ, ಒಂದು ಸಣ್ಣ ಅಳಿಲಿನ ಬಚ್ಚೆ ಅಂದರೆ ಸಣ್ಣ ಅಳಿಲು ಇದೆ ಅಂತ. ಜೋ ಸಂಭವತಃ ಘೋಸಲೆ ಸೆ ಗಿರ್ಪಡಾ ಹೈ, ಬಹುಶಃ ಅದು ತನ್ನ ಗೂಡಿನಿಂದ ಬಿದ್ದಿರಬಹುದು. और अब कौवे जिसमें ಸುಲಭ ಆಹಾರ ಖೋಜ್ ರಹೆ ಹೈ, ಇದರಲ್ಲಿ ಈ ಕಾಗೆಗಳು ತಮ್ಮ ಸುಲಭದ ಆಹಾರವನ್ನು ಹುಡುಕ್ತಾ ಇದ್ದಾವೆ ಅಂತ. ಕಾಕದ್ವೈ ಕಿ चोंचों के 2 घाव उस लघु प्राण के लिए बहुत है. ಈ ಕಾಗೆಗಳ ಚುಂಚಿನ 2 ಒಂದು ಗಾಯ ಈ ಸಣ್ಣ ಜೀವಿಗೆ ಸಾಕಷ್ಟು ಆಗ್ತಾ ಇರುತ್ತೆ ಅಂತ. ಅಂದರೆ ಅದರ ಅರ್ಥ ಈ ಕಾಗೆಗಳ ಚುಂಚಿನಿಂದ ಗಾಯಗೊಂಡ್ರೆ ಈ ಸಣ್ಣ ಜೀವ ಉಳಿಯುವುದಿಲ್ಲ, ಈ ಲಘು ಪ್ರಾಣ ಅದಕ್ಕೆ ಅದು ಭಾಳವಾದ ಗಾಯವಾಗಿ ಅದು ಉಳಿಯುವುದಿಲ್ಲ ಅಂತ ಹೇಳ್ತಾರೆ. ಅಥ ವ ನಿಶ್ಚೇಷ್ಟ ಸಾ ಗಮ್ಲೆ ಸೆ ಚಿಪ್ಕಾ ಪಡಾಥ, ಹಾಗಾಗಿ ಅದು ನಿಶ್ಚೇತನಾಗಿ
ಅತ್ಯಂತ ದಾರುಣ ಸ್ಥಿತಿಯಲ್ಲಿ ಆ ಹುಕ್ಕುಂಡದ ಹತ್ತಿರ ಒರಗಿಕೊಂಡು ಅದಕ್ಕೆ ಹಚ್ಚಿಕೊಂಡು ಬಿದ್ದಿತ್ತು ಅಂತ. सबने कहा कौवे की चोंच का घाव लगाने के बाद यह बच नहीं सकता. ಎಲ್ಲರೂ ಹೇಳಿದರು ಈ ಕಾಗೆಯ ಒಂದು ಚುಂಚಿನಿಂದ ಗಾಯವಾದರೆ ಈ ಸಣ್ಣ ಜೀವಿ ಉಳಿಯಲು ಸಾಧ್ಯವಿಲ್ಲ ಅಂತ. ಅಥವಾ ಇಸೆ ಐಸೆ ಹಿ ರಹನೆ ದಿಯಾ ಜಾವೆ, ಆದ್ದರಿಂದ ಇದನ್ನು ಹಾಗೇ ಇರಲಿ ಬಿಟ್ಬಿಡ್ರಿ ಅಂತ ಹೇಳಿದರು. ಪರಂತು ಮನ್ ನಹಿ ಮಾನ, ಆದರೂ ಲೇಖಕಿಯ ಮನಸ್ಸು ತಡೆಯಲಿಲ್ಲ ಅಂತ. ಮನ್ ನಹಿ ಮಾನ, ಮನಸ್ಸು ತಡೆಯಲಿಲ್ಲ. ಉಸೆ ಹೌಲೆ ಸೆ ಉಠಾಕರ್ ಅಪ್ನೆ ಕಮರೆ ಮೀ ಲಾಯಿ, ಅದನ್ನು ಹಗುರವಾಗಿ ಎತ್ತಿಕೊಂಡು ನನ್ನ ಕೋಣೆಗೆ ಬಂದೆ. ಫಿರ್ ರೂಯಿ ಸೆ ರಕ್ತ ಪೋಂಚ್ಕರ್ ಗಾಂವೋ ಪರ್ ಪೆನ್ಸಿಲಿನ್ ಕಾ ಮಹರಂ ಲಗಾಯೆ, ನಂತರ ರೂಯಿ ಸೆ ಅಂದರೆ ಹತ್ತಿಯಿಂದ ರಕ್ತ ಪೋಂಚ್ಕರ್ ಅದರ ರಕ್ತವನ್ನು ಒರೆಸಿ ಗಾಂವೋ ಪರ್ ಪೆನ್ಸಿಲಿನ್ ಕಾ ಮಹರಂ ಲಗಾಯ, ಆ ಗಾಯದ ಮೇಲೆ ಪೆನ್ಸಿಲಿನಿನ ಕಾ ಮಹರಂ ಲಗಾಯ, ಪೆನ್ಸಿಲಿನ ಒಂದು ಔಷಧವನ್ನು ಆ ಗಾಯದ ಮೇಲೆ ಹಚ್ಚಿದೆ. ಕೈ ಗಂಟೆ ಕೆ ಉಪಚಾರ ಕೆ ಉಪರಾಂತ್ ಉಸ್ಕೆ ಮುँह में एक बूंद ಪಾನಿ ಟಪಕಾಯ ಜಾ ಸಕ, ಹೀಗೆ ಹಲವು ಗಂಟೆಗಳ ಉಪಚಾರದ ನಂತರ ಅದರ ಬಾಯಲ್ಲಿ ಒಂದು ಹನಿ ನೀರು ಹಾಕುವಂತೆ ಆಯಿತು ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಅದು ಆರಾಮಗೊಂಡ್ತು. तीसरे दिन वह इतना अच्छा और अस्वस्थ हो गया कि मेरी उंगली अपने 2 नन्हे पंजों से पकड़कर नीले कांच के मोतियों जैसी आंखों से इधर उधर देखने लगा. ಇಲ್ಲಿ ನೋಡಿ, ಅದು 3ನೇ ದಿನ ಎಷ್ಟೊಂದು ಆರಾಮವಾಯಿತಂದರೆ ಆಶ್ವಸ್ತ ಹೋಗಯ ಅಂದರೆ ಅಷ್ಟೊಂದು ಆರಾಮವಾಯಿತಂದರೆ ಅದು ಲೇಖಕಿಯ ಬರಳುಗಳನ್ನು ಹಿಡಿದು ಮೇರಿ ಉಂಗ್ಲಿ ಅಪ್ನೆ 2 ನನ್ನೆ ಪಂಜೋಸೆ, ಆ ಅಳಿನಿನ ಮುಂದಿನ ಮುಂಗಾಲುಗಳಿಂದ ಅದು ಲೇಖಕಿಯ ಬೆರಳುಗಳನ್ನು ಹಿಡಿದುಕೊಂಡು ನೀಲೆ ಕಾಂಚ್ಕೆ ಮೋತಿಯೋ ಜೈಸಿ ಆಂಖೋ, ಅದರ ಕಣ್ಣುಗಳು ನೀಲಿ ಹರಳಿನ ಹಾಗೆ ಗಾಜಿನ ಹರಳಿನ ಹಾಗೆ ಕಾಣ್ತಾ ಇದ್ವು ಅದರ ಕಣ್ಣುಗಳು. ಅದನ್ನು ಆಂಕೋಸೆ ಇದರ್ ಉದರ್ ದೇಖ್ನೆ ಲಗ, ಹೊರಳಾಡಿಸಿ ನೋಡತೊಡಗಿತು ಆ ಚಿಕ್ಕ ಅಳಿಲು. 3-4 मास में उसके स्निग्ध रोए, झब्बेदार पूंछ और चंचल चमकीली आंखें सबको विस्मित करने लगी. ಹೀಗೆ 3-4 ತಿಂಗಳುಗಳು ಕಳೆದ ನಂತರ ಅದರ ಸ್ನಿಗ್ಧ ರೋಯೆ ಅಂದರೆ ಅದರ ಸುಂದರವಾದ ಒಂದು ಕೂದಲುಗಳು, ಜಬ್ಬೆದಾರ್ ಪೌಂಚ್ ಮತ್ತು ಅದರ ಪಟ್ಟಿಯಾದ ಬಾಲ ಮತ್ತು ಚಂಚಲ್ ಚಮಕೀಲಿ ಆಂಖೆ ಅದರ ಚಂಚಲವಾದ ಕಣ್ಣುಗಳು ಎಲ್ಲರನ್ನೂ ವಿಸ್ಮಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದವು ಅಂತ. ಅಂದರೆ ಅಷ್ಟು ಸುಂದರವಾಗಿ ಆ ಸಣ್ಣ ಅಳಿಲು ಕಾಣಲಿಕ್ಕತ್ತು ಅಂತ. ಹಮ್ ಇಸೆ ಗಿಲ್ಲು ಕಹಕರ್ ಬುಲಾನೆ ಲಗೆ, ನಾವು ಇದನ್ನು ಗಿಲ್ಲು ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ವಿ. मैंने फूल रखने की एक हल्की डालिया में रुई बिछाकर उसे तार से खिड़की पर लटका दिया. ನಾನು ಇದನ್ನು मैंने फूल रखने की ಒಂದು ಹೂವು ಇಡುವಂತಹ ಒಂದು ಹಲ್ಕಿ ಡಲಿಯಾ ಒಂದು ಸಣ್ಣ ಬುಟ್ಟಿಯಲ್ಲಿ ಮೇ ರೋಯಿ ಬಿಚಾಕರ್ ಅದರಲ್ಲಿ ಒಂದು ಹತ್ತಿಯ ಇದನ್ನು ಮಾಡಿ ಅದರ ಮೇಲೆ ಬಿಚಾಕರ್ ಉಸೆ ತಾರಸೆ ಕಿಟಕಿ ಅದನ್ನು ಮೇಲೆ ತಾರಸಿಗೆ ಕಿಟಕಿಯ ಇದರಿಂದ ಜೋತು ಬಿಟ್ಟೆ ಅಂತ ಲೇಖಕಿ ಹೇಳ್ತಾರೆ. ಕಿಟಕಿ ಪರ್ ಲಟಕಾದೆಯೇ ಅಂದರೆ ಅದನ್ನು ಜೋತು ಬಿಟ್ಟರು. ಒಂದು ಸಣ್ಣ ಬುಟ್ಟಿಯಲ್ಲಿ ಹಾಕಿ ಅದಕ್ಕೆ ಒಂದು ಹತ್ತಿಯಿಂದ ಒಂದು ಮಲಗಲು ಇದನ್ನು ಮಾಡಿ ಅದರ ಮೇಲೆ ಅದನ್ನು ಜೋತು ಬಿಟ್ಟರು. 2 ವರ್ಷ ವಹಿ ಗಿಲ್ಲು ಕಾ ಗರ್ ರಹ, 2 ವರ್ಷ ತನಕ ಅದೇ ಗಿಲ್ಲುನ ಮನೆ ಆಯಿತು. ವಹ ಸ್ವಯಂ ಹಿಲಾಕರ್ ಅಪ್ನೆ ಘರ್ ಮೇ झूलता और अपनी कांच के मन को सी आंखों से कमरे के भीतर और खिड़की से बाहर न जाने
क्या देखता समझता रहता था. ಅದು 2 ವರ್ಷದ ತನಕ ಅದೇ ಅದರ ಮನೆ ಆಯಿತು. ಅದು ಅಲ್ಲೇ ಸ್ವಯಂ ಹಿಲಾಕರ್, ಅಲ್ಲೇ ಅಡ್ಡಾಡುತ್ತಾ ಹೊರಳಾಡುತ್ತಾ ಘರ್ ಮೇ ಝೂಲ್ತಾ, ಅಲ್ಲೇ ಝೂಲಾ ಜೈಸಿ ಹುವಾ ಅಂತ. ಅಂದರೆ ಅದರ ಒಂದು ತೂಗುವಿ ಆಲೆ ಕಡೆ ತುಗುಯಿ ಆಲೆ ಥರ ಅದು ಆಯಿತು. ಅವ್ರ ಅಪ್ನಿ ಕಾಂಚ್ಕೆ ಮನ್ಕೋ, ಅದರ ಒಂದು ಗಾಜಿನ ಒಂದು ಮನಸ್ಸು, ಅಂದರೆ ಅಷ್ಟೊಂದು ಸೂಕ್ಷ್ಮವಾದ ಮನಸ್ಸು. ಆಂಖೋ ಸೆ ಕಮ್ರೆ ಕೆ ಭೀತರ್ ಅವ್ರ ಕಿಟಕಿ ಸೆ ಬಾಹರ್, ಅದು ಕೋಣೆಯ ಒಳಗೆ ಮತ್ತು ಕಿಟಕಿ ಹೊರಗೆ ನ ಜಾನೆ, ಅಂದರೆ ಏನು ಮಾಡ್ತಿತ್ತು ಗೊತ್ತಿಲ್ಲ. ನ ಜಾನೆ ಕ್ಯಾ ದೇಖ್ತಾ ಸಮಜ್ತಾ ರಹತಾತ, ಏನು ನೋಡ್ತಾ ಇತ್ತು, ಏನು ತಿಳಿತಾ ಇತ್ತು ಅದಕ್ಕೆ ಅಂತ ಗೊತ್ತಿಲ್ಲ. ಆದರೆ ಕಮರೆಗೆ ಅಂದರ್, ಅಂದರೆ ಕಮರೆಗೆ ಭೀತರ್, ಕೋಣೆ ಒಳಗೆ ಮತ್ತು ಕಿಟಕಿ ಹೊರಗೆ ಅದು ನೋಡ್ತಾ ಇರ್ತಿತ್ತು ಅಂತ. ಪರಂತು ಉಸ್ಕಿ ಸಮಜ್ದಾರಿ ಅವ್ರ ಕಾರ್ಯಕಲಾಪ ಪರ್ ಸಬ್ಕೋ ಆಶ್ಚರ್ಯ ಹೋತಾತು. ಆದರೂ ಕೂಡ ಅದರ ಒಂದು ತಿಳುವಳಿಕೆ ಮತ್ತು ಅದರ ಕಾರ್ಯಕಲಾಪ, ಅಂದರೆ ಅದರ ಕೆಲಸಗಳನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇತ್ತು ಅಂತ. ಸಬ್ಕೋ ಆಶ್ಚರ್ಯ ಹೋತಾತ. ಜಬ್ ಮೈ ಲಿಖನೆ बैठती तब अपनी ओर मेरा ध्यान आकर्षित करने की उसे इतनी तीव्र इच्छा होती थी कि उसने एक अच्छा उपाय खोज निकाला. ನಾನು जब मैं लिखने बैठती, ನಾನು ಬರೆಯಲು ಕುಳಿತಾಗ ತಬ್ ಅಪ್ನಿ ಓರ್, ತನ್ನ ಕಡೆಗೆ ಮೇರಾ ಧ್ಯಾನ ಆಕರ್ಷಿತ್ ಕರ್ನೇಕಿ, ತನ್ನ ಕಡೆಗೆ ನನ್ನ ಗಮನವನ್ನು ಸೆಳೆಯಲು ಅದಕ್ಕೆ ತೀವ್ರ ಇಚ್ಛಾ ಹೋಗ್ತಿತ್ತು, ಅದಕ್ಕೆ ತೀವ್ರ ನನ್ನ ಗಮನವನ್ನು ಸೆಳೆಯಬೇಕಂತ ಆ ಅಳಿಲಿಗೆ ಇಚ್ಛೆ ಆಗ್ತಿತ್ತು ಅಂತ ಕವಿಯಿತ್ರಿ ಹೇಳ್ತಾರೆ, ಲೇಖಕಿ ಹೇಳ್ತಾರೆ. ಅದಕ್ಕೆ ಅದು ಒಂದು ಉಪಾಯವನ್ನು ಹುಡುಕಿತು ಅಂತ. ಏಕ್ ಅಚ್ಚಾ ಉಪಾಯ ಖೋಜ್ ನಿಕಾಲ. ಏನು ಅದರ ಉಪಾಯ ನಾವೀಗ ನೋಡೋಣ. ವಹ ಮೇರೆ ಪೈರ್ ತಕ್ ಆಕರ್ ಸರ್ ಸೆ ಪರ್ದೆ ಪರ್ ಚढ़ ಜಾತ. ಅದು ಲೇಖಕಿಯ ಕಾಲಿನ ಹತ್ತಿರ ಬಂದು ಮೇಲೆ ಹತ್ತಾ ಇತ್ತು ಅಂತ. ಚढ़ ಜಾತ ಔರ್ ಫಿರ್ ಉಸಿ ತೇಜಿ ಸೆ ಉತರ್ತಾ, ಅದು ಕಾಲಿನ ಮೇಲೆ ಬಂದು ಹತ್ತಾ ಇತ್ತು, ಅಷ್ಟೇ ವೇಗವಾಗಿ ಇಳಿತಾ ಇತ್ತು. ಉಸ್ಕಾ ಯಹ ದೌಡ್ನೆ ಕಾ ಕ್ರಮ್ ತಬ್ ತಕ್ ಚಲ್ತಾ ಜಬ್ ತಕ್ ಮೈ ಉಸೆ ಪಕಡ್ನೆ ಕೆ ಲಿಯೆ ನ ಉಠ್ತಿ. ಅದು ಎಷ್ಟೊತ್ತು ಹೀಗೆ ಮಾಡ್ತಾ ಇತ್ತಂದರೆ ಲೇಖಕಿ ಎದ್ದು ಅದನ್ನು ಹಿಡಿದುಕೊಳ್ಳುವವರೆಗೆ ಅದು ಹೀಗೆ ಮೇಲೆ ಹತ್ತುವುದು ಇಳಿಯೋದು ಹೀಗೆ ಮಾಡ್ತಾ ಇರ್ತಿತ್ತು ಅಂತ. ಉಸ್ಕಾ ಯಹ ದೌಡ್ನೆ ಕಾ ಕ್ರಮ್ ತಬ್ ತಕ್ ಚಲ್ತಾ ಜಬ್ ತಕ್ ಮೈ ಉಸೆ ಪಕಡ್ನೆ ಕೆ ಲಿಯೆ ನ ಉಡ್ತಿ. ಎಲ್ಲಿಯವರೆಗೆ ಅವರು ಅದನ್ನು ಹಿಡಿಯಲು ಹೇಳ್ತಿರಲಿಲ್ಲ ಅಲ್ಲಿಯವರೆಗೆ ಅದು ಹಾಗೆ ಓಡಾಟವನ್ನು ಪ್ರಾರಂಭ ಮಾಡ್ತಾ ಇತ್ತು ಅಂತ. ಕಭಿ ಮೈ ಗಿಲ್ಲು ಕೋ ಪಕಡ್ಕರ್ ಏಕ್ ಲಂಬೆ ಲಿಫಾಫೆ ಮೇ ಇಸ್ ಪ್ರಕಾರ ರಖ್ ದೇತಿ ಕಿ उसके अगले 2 पंजों और सिर के अतिरिक्त सारा लघु गात लिफाफों के भीतर बंद रहता. ಅದನ್ನು ಒಂದು ಸಣ್ಣ ಲಕೋಟೆಯಲ್ಲಿ ಹೇಗೆ ಹಾಕ್ತಾ ಇದ್ರು ಅಂತಂದರೆ ಅದರ ಮುಖ ಮತ್ತು 2 ಕೈಗಳು ಹೊರಗೆ ಇರಬೇಕು ಮತ್ತು ಅದರ ದೇಹ ಲಕೋಟೆಯ ಒಳಗೆ ಇರಬೇಕು, ಆ ಥರ ಅದನ್ನು ಹಾಕ್ತಾ ಇದ್ರು ಅಂತ. इस अद्भुत स्थिति में कभी कभी घंटों मेज पर दीवार के सहारे खड़ा रहकर वह अपनी चमकीली आंखों से मेरा ಕಾರ್ಯಕಲಾಪ देखा करता. ಈ ಅದ್ಭುತ ಸ್ಥಿತಿಯಲ್ಲಿ ಅದು ಗಂಟೆಗಳ ಹೊತ್ತಿಗೆ ಕಭಿ ಕಭಿ ಗಂಟೋ, ಎಷ್ಟೋ ತಾಸಿನವರೆಗೆ ಮೇಜಿನ ಮೇಲೆ ಕುಳಿತು ದಿವಾರ್ಕೆ ಸಹಾರೆ, ಅಂದರೆ ಗೋಡೆಯ ಸಹಾಯದಿಂದ ಖಡಾ ರಹಕರ್, ನಿಂತುಕೊಂಡು ಅಪ್ನಿ ಚಮಕೀಲಿ ಆಂಖೋ, ತನ್ನ ಚಮತ್ಕಾರಿ ಕಣ್ಣುಗಳಿಂದ ಹೊಳೆಯುವ ಚಮಕೀಲಿ ಆಂಖೋ ಅಂದರೆ ಹೊಳೆಯುವ ಕಣ್ಣುಗಳಿಂದ ಮೇರಾ ಕಾರ್ಯಕಲಾಪ देखा करता, ಲೇಖಕಿಯ ಕಾರ್ಯಕಲಾಪವನ್ನು ಅದು ನೋಡ್ತಾ ಕುಳಿತಿರ್ತಿತ್ತು ಅಂತ, ನೋಡ್ತಾ ನಿಂತಿರ್ತಿತ್ತು ಅಂತ. ಖಡಾ ರಹಕರ್. भूख लगने पर चिक चिक करके मानो वह मुझे
सूचना देता और काजू या बिस्कुट मिल जाने पर उसी स्थिति में लिफाफे से बाहर वाले पंजों से पकड़कर उसे कुतरता रहता. ಅದಕ್ಕೆ ಹಸಿವಾಗಣ ಚಿಕ್ ಚಿಕ್ ಅಂತ ಶಬ್ದ ಮಾಡ್ತಿತ್ತು. ಚಿಕ್ ಚಿಕ್ ಕರ್ಕೆ ಮಾನೋ ವಹ ಮುಜೆ ಸೂಚನಾ ದೇತಾ. ಚಿಕ್ ಚಿಕ್ ಎಂದು ಶಬ್ದ ಮಾಡುತ್ತಾ ಲೇಖಕ್ಕೆ ಅದು ಸೂಚನೆಯನ್ನು ಕೊಡ್ತಿತ್ತು. ಆಮೇಲೆ ಕಾಜು ಯಾ ಬಿಸ್ಕುಟ್, ಗೋಡಂಬಿ ಬಿಸ್ಕಿಟು ಹಾಕಿದರೆ ಮಿಲ್ ಜಾನೆ ಪರ್ ಉಸೇ ಸ್ಥಿತಿ ಮೇ, ಅದೇ ಆ ಲಕೋಟೆಯಲ್ಲಿ ಏನಿರ್ತಿತ್ತಲ್ಲ ಅದೇ ಸ್ಥಿತಿಯಲ್ಲಿ ಲಿಫಾಫಸೆ ಬಾಹರ್ ವಾಲೆ ಪಂಜೋಸೆ, ಆ ಹೊರಗಡೆ ಅದರ ಕೈಗಳು ಇರ್ತಿದ್ದು. ಬಾಹರ್ ವಾಲೆ ಪಂಜೋಸೆ ಪಕಡಕರ್, ಆ ಕೈಗಳಿಂದ ಹಿಡಿದುಕೊಂಡು ಉಸೆ ಕುತರ್ತಾ ರಹತ, ಅಲ್ಲೇ ಅದು ಕುಟು ಕುಟು ಅಂತ ತಿಂತಾ ಇರ್ತಿತ್ತು. ಫಿರ್ ಗಿಲ್ಲು ಕೆ ಜೀವನ್ ಕಾ ಪ್ರಥಮ ವಸಂತ ಆಯ. ಆಮೇಲೆ ಆ ಗಿಲ್ಲುನ ಜೀವನದಲ್ಲಿ ಕೂಡ ಪ್ರಥಮ ವಸಂತ ಬಂದಿತು ಅಂತ, ಮೊದಲನೇ ವಸಂತ ಬಂತು. ಬಾರ್ ಕಿ ಗಿಲಹರಿಯೋ खिड़की की जाली के पास आकर चिक चिक करके न जाए क्या कहने लगी. ಹೊರಗಿನಿಂದ ಅಳಿಲುಗಳು ಬಂದು ಕಿಟಕಿಯಲ್ಲಿ ನಿಂತುಕೊಂಡು ಆ ಕಿಟಕಿಯ ಜಾಳಿಗೆ ಹತ್ತಿರ ಬಂದು ಚಿಕ್ ಚಿಕ್ ಎಂದು ಶಬ್ದ ಮಾಡಲು ತೊಡಗಿದವು ಅಂತ. ಚಿಕ್ ಚಿಕ್ ಕರ್ಕೆ ನ ಜಾನೆ ಕ್ಯಾ ಕಹನೆ ಲಗೆ. ಚಿಕ್ ಚಿಕ್ ಅಂದು ಅದು ಏನು ಹೇಳ್ತಿದ್ದು ಗೊತ್ತಿಲ್ಲ ಅಂತ ಲೇಖಕಿ ಹೇಳ್ತಾರೆ. ಗಿಲ್ಲು ಕೋ ಜಾಲಿಗೆ ಪಾಸ್ ಬೈಟ್ಕರ್, ಆ ಕಿಟಕಿಯ ಜಾಳಿಗೆ ಹತ್ತಿರ ಕುಳಿತುಕೊಂಡು ಅಪ್ನೆ ಪನ್ಸೆ ಬಾಹರ್ झांकते देखकर मुझे लगा कि इसे मुक्त करना आवश्यक है. ನನಗೆ ಅದು ಆ ಜಾಳಿಗೆ ಹತ್ತಿರ ಕುಳಿತುಕೊಂಡು ಹೊರಗಡೆ ನೋಡುವುದನ್ನು ನೋಡಿ ಈಗ ಈ ಗಿಲ್ಲುನನ್ನು ಮುಕ್ತಗೊಳಿಸುವುದು ಅವಶ್ಯಕ ಅಂತಂತೂ ಲೇಖಕಿಗೆ ಅನಿಸಿತು. मैंने कीले निकालकर जाली का एक कोना खोल दिया और इस मार्ग से गिल्लू ने बाहर जाने पर सचमुच ही मुक्ति की सांस ली. ಆವಾಗ ಲೇಖಕಿಯವರು ಈ ಜಾಳಿಗೆಯ ಒಂದು ಕಡೆಯಿಂದ ಒಂದು ಕೋಣೆಯನ್ನು ತೆಗೆದರು. ಖೋಲ್ ದಿಯಾ, ಜಾಲಿ ಕಾ ಏಕ್ ಕೋನಾ ಖೋಲ್ ದಿಯಾ और इस मार्ग से, ಆ ಮಾರ್ಗವಾಗಿ ಗಿಲ್ಲು ನೆ ಬಾಹರ್ ಜಾನೆ ಪರ್ ಸಚ್ಮುಚ್ ಹಿ ಮುಕ್ತಿ ಕಿ ಸಾಸ್ ಲಿ. ಇದರಿಂದ ಗಿಲ್ಲು ಹೊರಗೆ ಹೋಗಲಿಕ್ಕೆ ಸಚ್ಮುಚ್ ಸಾಧ್ಯವಾಯಿತು ಅಂತ. ಅದರಿಂದ ಅದಕ್ಕೂ ಒಂದು ಬಿಡುಗಡೆಯ ಒಂದು ಉಸಿರನ್ನು ತೆಗೆದುಕೊಂಡ ಗಿಲ್ಲು ಅಂತ. ಇತನೆ ಛೋಟೆ ಜೀವ್ ಕೋ ಘರ್ ಮೇ ಪಲೆ ಕುತ್ತೆ ಬಿಲ್ಲಿಯೋ ಸೆ ಬಚಾನಾ ಭೀ ಏಕ್ ಸಮಸ್ಯೆ ಹಿ ಥಿ. ಇಂಥ ಸಣ್ಣ ಜೀವವನ್ನು ಮನೆಯಲ್ಲಿ ಕುತ್ತೆ ಬಿಲ್ಲಿಯೋ ಅಂತಂದರೆ ಈ ನಾಯಿ ಬೆಕ್ಕುಗಳಿಂದ ಒಂದು ರಕ್ಷಣೆ ಮಾಡಿಕೊಳ್ಳುವುದು ಕೂಡ ಒಂದು ಸಮಸ್ಯೆಯೇ ಆಗಿತ್ತು ಅಂತ ಲೇಖಕಿ ಇಲ್ಲಿ ಹೇಳ್ತಾರೆ. ಮೇರೆ ಕಮರೆ ಸೆ ಬಾಹರ್ ಜಾನೆ ಪರ್ वह भी खिड़की की खुली जाली की राह बाहर चला जाता और दिन भर गिलहरियों के झुंड को नेता बना. ಆಮೇಲೆ ಈ ಲೇಖಕೆ ಕೋಣೆಯಿಂದ ಹೊರಗೆ ಹೋದ ನಂತರ, ಕಿಟಕಿಯಿಂದ ಹೊರಗೆ ಹೋದ ನಂತರ ಇದು ದಿನಪೂರ್ತಿ ಅಳಿಲುಗಳ ಗುಂಪಿನ ನಾಯಕ ಆಯಿತು ಅಂತ ಹೇಳ್ತಾರೆ ಇಲ್ಲಿ. ಹರ್ ಡಾಲ್ ಪರ್ ಉಚಲ್ನಾ ಕೂದ್ನಾ ರಹತಾ, ಪ್ರತಿಯೊಂದು ಗಿಡದ ಕೊಂಬೆಗಳ ಮೇಲೆ ಜಿಗಿದಾಡ್ತಾ ಇತ್ತು ಅಂತ. ಉಚಲ್ನಾ ಕೂದ್ನಾ, ಮೇಲೆ ಹತ್ತುವುದು ತೆಳಗಿಳಿಯುವುದು ಮಾಡ್ತಾ. और ठीक 4 बजे वह खिड़की से भीतर आकर अपने झूले में झूलने लगता. ಮತ್ತೆ 4 ಗಂಟೆಗೆ ಅದು ಕಿಟಕಿಯಿಂದ ಒಳಗಡೆ ಬಂದು ತನ್ನ ಝೂಲಾದಲ್ಲಿ, ತನ್ನ ತೂಗು ಹಾಕಿದ ಆ ಝೂಲಾದಲ್ಲಿ ಕುಳಿತು ತೂಗಾಡ್ತಾ ಇತ್ತು ಅಂತ ಲೇಖಕಿ ಹೇಳ್ತಾರೆ.